ಹರೇ ಶ್ರೀನಿವಾಸ. ವ್ಯಾಪ್ತಿ ಸಂಧಿ ಪದ್ಯ 9. ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯವಸ್ತುಗಳಲ್ಲಿ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಓಲಿರ್ದು ಸೂರ್ಯಕಿರಣಗಳಂತೆ ತನ್ನಯ ವೀರ್ಯದಿಂದಲಿ ಕೊಳುತಿಹ ನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ. ಶ್ರೀ ಗುರುಭ್ಯೋ ನಮಃ. ವ್ಯಾಪ್ತಿ ಸಂಧಿಯ 9ನೆಯ ನುಡಿಯನ್ನು ಕೇಳಿ ಅರ್ಥವನ್ನು ನೋಡೋಣ. ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯವಸ್ತುಗಳಲ್ಲಿ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಓಲಿದ್ದು ಸೂರ್ಯಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಳುತಿಹ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ. ಈ ನುಡಿಯಲ್ಲಿ ದಾಸರು ಸೂರ್ಯಕಿರಣಗಳ ದೃಷ್ಟಾಂತದೊಡನೆ ಕಾರ್ಯಕಾರಣ ವಸ್ತುಗಳಲ್ಲಿ ಶ್ರೀಹರಿಯ ವ್ಯಾಪ್ತಿಯನ್ನು ತಿಳಿಸುತ್ತಿದ್ದಾರೆ. ಶಬ್ದಾರ್ಥಗಳು: ಭಾರ್ಯ ಪತ್ನಿ, ಪಟ ವಸ್ತ್ರ, ತಂತು ದಾರ, ಅನಾರ್ಯರು ಅಜ್ಞಾನಿಗಳು, ಪ್ರೇರ್ಯ ಪ್ರೇರಣೆ ಮಾಡಿಸಿಕೊಳ್ಳುವವ, ಪ್ರೇರಕ ಎಂದರೆ ಪ್ರೇರೇಪಿಸುವವನು. ತಾತ್ಪರ್ಯ: ಶ್ರೀ ಭೂ ದುರ್ಗಾ ರೂಪದ ಪತ್ನಿಯರಿಂದ ಕೂಡಿದ ಪರಮಾತ್ಮ ಕಾರಣ ಹಾಗೂ ಕಾರ್ಯವಸ್ತುಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಯಾವುದೇ ಒಂದು ಹುಟ್ಟುವ ಪದಾರ್ಥಕ್ಕೆ ಕಾರಣ ಎಂದಿರುತ್ತದೆ. ಅದನ್ನೇ ಶಾಸ್ತ್ರದಲ್ಲಿ ಉಪಾದಾನ ಕಾರಣ ಎಂದು ಕರೆದಿದ್ದುಂಟು. ಉಪಾದಾನ ಕಾರಣ ಎಂದರೆ ಮೆಟೀರಿಯಲ್. ಉದಾಹರಣೆ ಕೊಡುವುದಾದರೆ, ಈಗ ಒಂದು ಘಟಕ್ಕೆ ಕಾರಣ ಅದು ಮಣ್ಣು, ಪಟಕ್ಕೆ ಕಾರಣ ಅದು ನೂಲುಗಳು ಅಂದರೆ ತಂತುಗಳು. ಇದರಿಂದ ಕಾರ್ಯರೂಪಕ್ಕೆ ಬಂದಿದ್ದು ಘಟ ಮತ್ತು ಪಟ. ಹೀಗೆ ಕಾರಣವಾದ ಮಣ್ಣಿನಲ್ಲಿಯೂ ಕಾರ್ಯರೂಪವಾದ ಘಟದಲ್ಲಿಯೂ ತಂತುಗಳಲ್ಲಿಯೂ ಪಟದಲ್ಲಿಯೂ ಭಗವಂತ ಶ್ರೀ ಸಮೇತನಾಗಿ ವ್ಯಾಪ್ತನಾಗಿದ್ದಾನೆ. ಇದರಿಂದ ನಾವು ತಿಳಿಯುವಂತಹದ್ದು, ಜಗತ್ತಿನಲ್ಲಿ ಆಯಾ ಕಾರಣಗಳಿಂದ ಮಾತ್ರ ಕಾರ್ಯರೂಪವಾಗುತ್ತದೆ ಎಂದು ತಿಳಿಯದೆ, ಅದರ ಹಿಂದೆ ಮುಖ್ಯ ಕಾರಣನಾಗಿ ಭಗವಂತನ ಸನ್ನಿಧಾನ ಮತ್ತು ಭಗವಂತನ ಕರ್ತೃತ್ವ, ಅವನ ಪ್ರೇರಣೆ, ಅವನ ಅನುಗ್ರಹ ಈ ಎಲ್ಲವೂ ಅಡಗಿದ್ದು ಅವನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಎಲ್ಲವೂ ನಡೆಯುವುದು ಎಂದು ನಾವು ತಿಳಿಯಬೇಕು. ಭಗವಂತ ತಾನೇ ಕಾರಣನಾಗಿದ್ದು ತಾನೇ ಕಾರ್ಯರೂಪದಲ್ಲಿಯೂ ಸನ್ನಿಹಿತನಾಗಿ ಇರುತ್ತಾನೆಂಬ ಚಿಂತನೆಯನ್ನು ನಾವು ಮಾಡಬೇಕು. ಸಕಲ ವಸ್ತುಗಳಲ್ಲಿ ಸಕಲ ಪ್ರೇರಕನಾಗಿದ್ದು ಮಾಡಿಸುತ್ತಾನೆ. ರಮಾ ಬ್ರಹ್ಮಾದಿಗಳು ಎಲ್ಲರೂ ಇವನಿಂದಲೇ ಪ್ರೇರಿತರಾಗಿ ಇರುವವರು. ಬಾಧ್ಯ ಬಾಧಕ, ಸೇವ್ಯ ಸೇವಕ ಹೀಗೆ ಹಿಂದಿನ ನುಡಿಗಳಲ್ಲಿ ನಾವು ಕೇಳಿರುತ್ತೇವೆ. ಹಾಗೆ ಪ್ರೇರಕರಲ್ಲಿ ಮತ್ತು ಪ್ರೇರ್ಯರಾದವರಲ್ಲಿಯೂ ದಾರ ಹಾಗೂ ಬಟ್ಟೆಗಳು, ವಸ್ತ್ರಗಳು ನಿಬಿಡವಾಗಿ ಹೆಣೆದುಕೊಂಡಿರುವಂತೆ ಪರಮಾತ್ಮನಿದ್ದಾನೆ. ಇದಕ್ಕೆ ಉದಾಹರಣೆಗಳನ್ನು ಕೊಡುವುದಾದರೆ, ಸೂರ್ಯಕಿರಣಗಳು ಉತ್ತರಾಯಣದಲ್ಲಿ ಬಂದಾಗ ಭೂಮಿಯಲ್ಲಿದ್ದ ನೀರಿನ ಅಂಶವನ್ನೆಲ್ಲ ಹೀರಿಕೊಂಡು ಮತ್ತೆ ದಕ್ಷಿಣಾಯನದ ಮಳೆಗಾಲದಲ್ಲಿ ಮಳೆಯ ರೂಪವಾಗಿ ಮತ್ತೆ ನೀರನ್ನು ಕೊಡುವ ಹಾಗೆ ಭಗವಂತ ತನ್ನ ದಿವ್ಯ ಸಾಮರ್ಥ್ಯದಿಂದ ತಾನೇ ಕೊಟ್ಟು ಕೊಳುತಿಹ. ನಮ್ಮ ಕಡೆಯಿಂದ ಸ್ವೀಕಾರ ಮಾಡುವವನು ಅವನೇ, ನಮಗೆ ಮತ್ತೆ ದಯಪಾಲಿಸುವವನು ಅವನೇ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕೆನ್ನುತ್ತಾರೆ. ಇಂತಹ ಅತ್ಯದ್ಭುತವಾದ ಭಗವಂತನ ಕ್ರೀಡೆ, ವ್ಯಾಪಾರ, ಅವನ ಲೀಲೆಯು ಅಜ್ಞಾನಿಗಳಾದವರಿಗೆ ತಿಳಿಯಲು ಸಾಧ್ಯವೇ? ಸರ್ವಥಾ ಸಾಧ್ಯವಿಲ್ಲ ಎಂಬ ಮಾತನ್ನು ದಾಸರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಕಾರ್ಯಕಾರಣ ಎಂದರೆ ಕಾರ್ಯವಾದ ಬ್ರಹ್ಮಾಂಡದಲ್ಲಿಯೂ ಕಾರಣವಾದ ಪ್ರಕೃತಿಯಲ್ಲಿಯೂ ಎಂದರೆ ಜಡದಲ್ಲಿಯೂ ಹರಿಯ ವ್ಯಾಪ್ತಿ ಹೇಗಿದೆ ಎಂಬುದನ್ನು ಮತ್ತು
ಪ್ರೇರ್ಯ ಪ್ರೇರಕ ಎಂದು ಸಂಬೋಧನೆ ಮಾಡಿರುವುದರಿಂದ ಜೀವರೆಲ್ಲರಲ್ಲಿಯೂ ಶ್ರೀಹರಿಯ ವ್ಯಾಪ್ತಿ ಬಹಳ ಇದೆ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕೆಂದು ತಿಳಿಸುತ್ತಾರೆ. ಇಲ್ಲಿ ಸೂರ್ಯ ಕಿರಣದ ದೃಷ್ಟಾಂತವನ್ನು ಕೊಟ್ಟಿರುವುದು ಕೇವಲ ನ್ಯೂನ. ಸೂರ್ಯನೂ ಅಸ್ವತಂತ್ರನೇ, ಅವನಿಗೆ ಪ್ರೇರಕನೂ ಭಗವಂತನೇ ಆಗಿರಬೇಕು. ಆದ್ದರಿಂದ ಭಗವಂತನನ್ನು ತನ್ನ ವೀರ್ಯದಿಂದಲೇ ಎಂಬುದಾಗಿ ಶಬ್ದವನ್ನು ಬಳಸಿ ಅವನ ಸಾಮರ್ಥ್ಯದ ಬಗ್ಗೆ ದಾಸರು ಇಲ್ಲಿ ಘೋಷಿಸಿ ಸ್ಪಷ್ಟಪಡಿಸುತ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.